ನಗರ ಪಂಚಾಯತ್ ವ್ಯಾಪ್ತಿಯ ದುಗಲಡ್ಕದಲ್ಲಿ ಆನೆಗಳ ಹಿಂಡು ಕೃಷಿ ತೋಟಗಳಿಗೆ ದಾಳಿ ಮಾಡಿ ಅಪಾರ ನಷ್ಟ ಉಂಟು ಮಾಡಿ ಜನರು ಆತಂಕ ಪಡುವಂತೆ ಮಾಡಿವೆ. ಕಳೆದ 1 ವಾರದಿಂದ ಕಂದಡ್ಕದ ಅಜಯ ಕೃಷ್ಣ ಎಂಬವರ ಜಾಗದಲ್ಲಿ ಬೀಡು ಬಿಟ್ಟಿರುವ 6 ಕಾಡಾನೆಗಳು ರಾತ್ರಿ ಹೊತ್ತು ತೋಟಗಳಿಗೆ ನುಗ್ಗಿ ಬಾಳೆ, ತೆಂಗು, ಅಡಿಕೆ ಮರಗಳನ್ನು ಧ್ವಂಸ ಮಾಡುತ್ತಿವೆ. ಕಂದಡ್ಕದ ಅಜಯ ಕೃಷ್ಣ, ಹೇಮಂತ ಕುಮಾರ್ ಕಂದಡ್ಕ, ಯಶವಂತ ಕುಡೆಕಲ್ಲೂರವರ ತೋಟಕ್ಕೆ ಅಪಾರ ಹಾನಿ ಮಾಡಿರುವ ಆನೆಗಳು ಕಳೆದ ರಾತ್ರಿ ದುಗಲಡ್ಕದ ಪೇಟೆವರೆಗೂ ಬಂದು ಪೇಟೆಯಲ್ಲಿ ಮನೆ ಇರುವ ಚಂದ್ರಶೇಖರ ಗೌಡ ಮೊಂಟಡ್ಕರ್ ಅವರ ತೋಟದಲ್ಲಿ ಅಪಾರ ಹಾನಿ ಮಾಡಿವೆ. ಮಾಜಿ ನಗರ ಪಂಚಾಯತ್ ಅಧ್ಯಕ್ಷ ಶೀಲಾವತಿ ಮಾಧವ, ಮಣಿಕಂಠ ದುಗಲಡ್ಕ, ದಿನೇಶ್ ಮಣಿಯಾಣಿ, ಉಮೇಶ್ ದೀವಟಿಗೆ, ಬಾಲಚಂದ್ರ ಕುಂಬೆತ್ತಿಬನ, ಬಾಬು ನಾಯ್ಕ, ಹೇಮಂತ ಕುಂಬೆತ್ತಿಬನ, ದಿನೇಶ್ ಕೊಯ್ಕುಳಿ ಮೊದಲಾದವರ ತೋಟಗಳಲ್ಲಿಯೂ ಹಾನಿ ಮಾಡಿವೆ. ಕಂದಡ್ಕದಲ್ಲಿ ಬೀಡು ಬಿಟ್ಟಿರುವುದರಿಂದ ಯಾವಾಗ ಆನೆ ಬರುವುದು ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಅರಣ್ಯ ಇಲಾಖೆಯ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಬಂದು ಹೋಗುತ್ತಿದೆ. ಆದರೂ ಆನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯ ನಡೆಯುತ್ತಿಲ್ಲ ಎಂದು ಕೃಷಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರಗೌಡ ಮೊಂಟಡ್ಕ, ದುಗಲಡ್ಕ. ನಿನ್ನೆ ರಾತ್ರಿ ಸುಮಾರು 1:15 ಗಂಟೆಗೆ 3 ಆನೆಗಳು ಒಟ್ಟಾಗಿ ಬಂದು ಸುಮಾರು 1.5 ಎಕರೆ ನನ್ನ ತೋಟದಲ್ಲಿರುವ ಬಾಳೆ, ತೆಂಗು, ಕಾಫಿ ಗಿಡ ಇವುಗಳನ್ನೆಲ್ಲ ನಾಶಪಡಿಸಿ ತುಂಬ ತೊಂದರೆಯನ್ನು ಕೊಟ್ಟಿದೆ ಹಾಗೂ ಆರ್ಥಿಕವಾಗಿ ತುಂಬ ನಷ್ಟ ಉಂಟಾಗಿದೆ. ಇನ್ನು ಮುಂದೆ ಆದರೂ ಈಗಾಗಲೇ ನನ್ನ ಪ್ರಕಾರ 1 ವಾರದಿಂದ ಈ ದುಗಲಡ್ಕದ ಸುತ್ತಮುತ್ತಲು ಅಂದರೆ ಮುಖ್ಯವಾಗಿ ಕಂದಡ್ಕದಲ್ಲಿ ಇವುಗಳ ಒಂದು ಹಿಂಡು 6 ಆನೆಗಳು ಇಲ್ಲಿ ಬಂದು ವಾಸಿಸ್ತಾ ಇವೆ ಎಂಬುದು 1 ವಾರದಿಂದ ಎಲ್ಲರಿಗೂ ಗೊತ್ತಿದೆ. ಪತ್ರಿಕೆಯಲ್ಲಿ ಬಂದಿದೆ. ಈ ವಿಚಾರವಾಗಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇರತಕ್ಕಂಥದ್ದು ಗೊತ್ತಿದೆ. ಆದರೂ ಕೂಡ ನಮ್ಮ ಅರಣ್ಯ ಇಲಾಖೆಯವರು ಇದನ್ನು ಓಡಿಸುವಂಥ ಕಾರ್ಯವನ್ನಾಗಲಿ ಅಥವಾ ಇದನ್ನು ಯಾವುದೇ ರೀತಿಯಲ್ಲಿ ಕೂಡ ಈ ಕೃಷಿಗೆ ರೈತರಿಗೆ ಆಗತಕ್ಕಂಥ ತೊಂದರೆಯನ್ನು ಹೋಗಲಾಡಿಸುವಂಥ ಯೋಚನೆಯನ್ನು ಮಾಡದಿರುವುದು ತುಂಬ ಶೋಚನೀಯವಾದಂಥದ್ದು. ಈ ದಿಸೆಯಲ್ಲಿ ಹೀಗೆ ಆದರೆ ನಾವು ಮುಂದೆ ಕೃಷಿಯನ್ನು ಅವಲಂಬಿಸಿಕೊಂಡು ಇರತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಇಲ್ಲಿ ಇರತಕ್ಕಂಥವ್ರಿಗೂ ರೈತಾಪಿ ವರ್ಗದವರು ಕೃಷಿಯನ್ನು ನಂಬಿಕೊಂಡಿರತಕ್ಕಂಥ ನಮ್ಮ ರೈತರಿಗೆ ಮತ್ತು ಭಾಳ ಕಡಿಮೆ ಹಿಡುವಳಿ ಹೊಂದಿರತಕ್ಕಂಥವ್ರು ಸುಮಾರು 1.5ರಿಂದ 2 ಎಕರೆ ತೋಟ ಇಟ್ಟುಕೊಂಡು ಜೀವನ ಸಾಗಿಸ್ತಕ್ಕಂಥವರು ಈ ಜೀವನವನ್ನು ಹೀಗೆ ಆದರೆ ಆನೆಗಳ ಹಿಂಡು ಬಂದು ಈ ರೀತಿ ಉಪದ್ರ ಕೊಡುವಾಗ ಮುಂದೆ ಯಾವ ರೀತಿ ನಮ್ಮ ಜೀವನವನ್ನು ಮುಂದುವರಿಸ್ತಕ್ಕಂಥದ್ದು ಎಂಬುದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಈ ಬಗ್ಗೆ ತಕ್ಷಣ ಸರ್ಕಾರದ ವತಿಯಿಂದಾಗಲಿ ಅಥವಾ ಅರಣ್ಯ ಇಲಾಖೆಯಿಂದಾಗಲಿ ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದು ನನಗೊಬ್ಬನಿಗಾದಂಥ ನಷ್ಟ ಅಲ್ಲ, ಇಲ್ಲಿ ಯಾರು ಕೂಡ ಹೇಳಿಕೊಳ್ಳೋದಿಲ್ಲ. ಆ ರೀತಿಯ ಪರಿಸ್ಥಿತಿಯಾಗಿದೆ. ಯಾರದು ಹೇಳಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಸ್ಪಂದಿಸುವುದಿಲ್ಲ ಅಂತೇಳುವಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಜನರು. ಅದನ್ನು ತಕ್ಷಣ ಅರಣ್ಯ ಇಲಾಖೆಯವರು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಕಂದಾಯ ಇಲಾಖೆಯವರು ಬಂದು ಇಲ್ಲಿ ಆಗಿರ್ತಕ್ಕಂಥ ನಷ್ಟ ಏನಿದೆ ಅದರ ಬಗ್ಗೆ ವೀಕ್ಷಣೆ ಮಾಡಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೂಡ ಕೊಡಬೇಕು ಅಂತೇಳಿ ನಾನು ಕಂದಾಯ ಇಲಾಖೆಯವರನ್ನು ಕೂಡ ವಿನಂತಿಸಿಕೊಳ್ಳುತ್ತೇನೆ. ಹೇಳಿ ಸರ್, ಹೇಗೆಲ್ಲ ಕಾರ್ಯಾಚರಣೆ ಮಾಡಿದಿರಿ? ಇಲ್ಲಿ ಅದೇ ನಮ್ಮ ಸುಳ್ಯ ವಲಯದ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಕಾಲಭೈರವ ಸಿಬ್ಬಂದಿಗಳೊಂದಿಗೆ ನಾವು ಸ್ಥಳೀಯ ಸಹಕಾರದೊಂದಿಗೆ ಈ ದುಗಲಡ್ಕ ಪ್ರದೇಶದ ನೀರು ಬಿದರೆ ಭಾಗದಲ್ಲಿ ಸಂಚರಿಸಿ ಕಾಡಾನೆಗಳ ಇರುವಿಕೆಯನ್ನು ಪತ್ತೆ ಹಚ್ಚಿ ಸ್ಥಳೀಯರೊಂದಿಗೆ ಸೇರಿ ಅದನ್ನು ಕಾಡಿಗೆ ಅಟ್ಟುವ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಓಡಿಸುವಂಥ ಪ್ರಯತ್ನವನ್ನು ಮಾಡಿದಾಗ ಮತ್ತು ಸದ್ಯ ಕಾಡಿಗೆ ಈಗ ಸಂಚಯ ಹೋಗಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.